ಗಾಯ್ಸ್, ಹಲೋ ಗಾಯ್ಸ್, ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹಾಯ್ ನೇತ್ರಕ್ಕ, ಇವತ್ತು ಬಂದ್ಬಿಟ್ಟು ಎಲೆಕೋಸು ತಗೋ ಬಂದಿದ್ದೀನಿ. ಸೊ ನಿಮ್ಗೆ ಏನಾದರೂ ಇದರಲ್ಲಿ ಎಂತ ಅಡುಗೆ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡಿ. ಎಲೆಕೋಸು ಇದೆಯಾ? ಹಾಂ, ಬಸ್ಸಾರು ಮಾಡಿ ಜಾಸ್ತಿ ದಿನ ಆಗಿದೆ. ಓಕೆ, ಬಸ್ಸಾರು ಮಾಡ್ಕೊಡ್ಲಾ? ಓಕೆ ಡನ್. ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ಯಾ ಸೂಪರ್. ಬಸ್ಸಾರಲ್ಲಿ ಬಸ್ ಸಕ್ಕದಾಗಿರುತ್ತೆ. ಎಷ್ಟು ದಿನ ಆಗಿತ್ತು ತಿನ್ಬಿಟ್ಟು. ಆದರೆ ಆ್ಯಕ್ಚುಲಿ ನಿಮ್ಮ ಕೈ ರುಚಿ ಅಂತ ಇನ್ನು ಮಸ್ತಾಗಿರುತ್ತೆ. ಮಾಡಿ. ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ನಿಮ್ಮ ಬಸ್ಸಾರು ಊಟ ಮಾಡೋಕ್ಕೆ. ಸರಿನಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಫಸ್ಟ್ ನಾನು ಬಿಸಿನೀರಲ್ಲಿ ಬೇಳೆ ಹಾಕಿ ಅರ್ಧಂಬರ್ಧ ಬೇಯಿಸ್ಕೊಂತೀನಿ. ಓಕೆ, ಅರ್ಧಂಬರ್ಧ ಇವಾಗ ಬೆಂದಿದೆ ಅಂತ ನೋಡ್ಕೊಳ್ಳೋಣ. ಇದು ಇಷ್ಟು ಬೇಯಬೇಕು ಸಾಕು. ಎಷ್ಟು ಪರ್ಸೆಂಟ್ ಬೇಯಬೇಕಾಗುತ್ತೆ? ಒಂದು 75% ಓಕೆ ಬೆಂದ್ರೆ ಸಾಕು. ಇನ್ನು 25 ಮಿನಿಟ್ಸ್ ನಾವು ಎಲೆಕೋಸನ್ನ ಹಾಕೊಂಡು ಓಕೆ ನಾವು ಬೇಯಿಸ್ಕೊಳ್ಳೋಣ. ಓಕೆ ಡನ್. ಇದನ್ನ ಇದಕ್ಕೆ ಹಾಕೊಳ್ತೀವಿ. ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಳ್ಬೇಕು. ಹೌದಾ? ಓಕೆ ಓಕೆ. ಇದು ಎಷ್ಟು ಸರಿ ವಾಶ್ ಮಾಡಬೇಕಾಗುತ್ತೆ? ಒಂದು 2 ಕಿತ್ತ ಸಾಕು. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ಸೊಪ್ಪು ಅಂದ್ರೆ ಒಂದು 4-5 ಕಿತ್ತ ಮಾಡ್ಬೇಕು. ಓಕೆ, ಎಲೆಕೋಸು ಬಂದ್ಬಿಟ್ಟು ನಾವು ಅದ್ರ ಮೇಲೆ ಇರೋದು ಎಲೆ ಎಲ್ಲ ಎತ್ತಾಕ್ತಿವಲ್ವಾ, ಬ್ಲಾಕ್ ಆಗಿರೋದು. ಹೌದು. ಅದಕ್ಕೋಸ್ಕರ ಇದರಲ್ಲಿ ಮಣ್ಣು ಗಿಣ್ಣು ಏನು ಇರಲ್ಲ. ಕೆಮಿಕಲ್ ಇಂದ ನಾವು ವಾಶ್ ಮಾಡ್ಬೇಕು ಅಷ್ಟೇ. ಓಕೆ ಓಕೆ ಇದನ್ನ ಬೇಯಿಸಕ್ ಬಿಡೋಣ. ಓಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ. ಹೌದಾ? ಯಾಕಂದ್ರೆ ನಾವು ಪಲ್ಯ ಏನಾನ ಮಾಡ್ಬೇಕಂದಾಗ ಓಕೆ ಓಕೆ. ಉಪ್ಪು ಸಪ್ಪೆ ಸಪ್ಪೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಉಪ್ಪನ್ನ ಇವಾಗ ಆಡ್ ಮಾಡ್ತೀನಿ. ಓಕೆ ಡನ್. ಇದು ಬೇಯಿಸೋಷ್ಟಿಗೆ ನಾವು ಬಸ್ಸಾರಿಗೆ ಏನೇನು ಮಸಾಲ ಬೇಕು ನಾವು ರೆಡಿ ಮಾಡ್ಕೊಳ್ಳೋಣ. ಬಾ. ಓಕೆ ಡನ್. ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಓಕೆ. ಮಸಾಲನ ನಾವು ಹುರ್ಕೊಳ್ಬೇಕು. ಅದಕ್ಕೆ ನಾನು ಫಸ್ಟ್ ಇದು ಏನೇನು ಐಟಮ್ ಅಂತ ತೋರಿಸಿಲ್ಲ. ಐಟಮ್ ತೋರಿಸ್ಬೇಕಾ? ಹೌದಾ? ಇದಕ್ಕೆ ಬೇಕಾಗಿರೋದು ಹುರ್ಕೊಳಕ್ಕೆ ನಾನು ಮಸಾಲನ ಕಾಳು ಮೆಣಸು, ಓಕೆ, ಜೀರಿಗೆ, ಓಕೆ, ಹುಣಸೆಹಣ್ಣ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಫಸ್ಟೇ. ಓಕೆ. ಇದು ನಾನು ಒಗ್ಗರಣೆಗೆ ಪಲ್ಯಕ್ಕೆ ಏನೇನು? ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಇದನ್ನ ನಾನು ಪಲ್ಯಕ್ಕೆ ಸಾಂಬಾರ್ಗೆ ಎರಡಕ್ಕೂ ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ. ಓಕೆ ಡನ್. ಇದು ಬಂದ್ಬಿಟ್ಟು ನಾವು ಮೇನ್ ಆಗಿ ನಾವು ಮಸಾಲ ಅನ್ನೋದನ್ನ ರೆಡಿ ಮಾಡಿಕೊಂಡಿರೋದು. ಫಸ್ಟ್ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಹಾಗೂ ತೆಂಗಿನಕಾಯಿ. ಇದನ್ನ ನಾವು ಹುರ್ಕೊಂಡ್ಬಿಡೋಣ. ಕಾಳುಮೆಣಸು 1 ಸ್ಪೂನ್ ಆಗಷ್ಟು ಕಾಳುಮೆಣಸು ಹಾಕ್ತೀನಿ ನಾನು. ಅಷ್ಟು ಜೀರಿಗೆ ಹಾಕ್ಕೊತೀನಿ. ಓಕೆ. ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಟಪಟ ಅಂದಮೇಲೆ ಮಿಕ್ಕಿರೋ ಐಟಮ್ನೆಲ್ಲ ನಾವು ಸೇರಿಸೋಣ. ಲೋ ಫ್ಲೇಮಲ್ಲಿ ಇಡಬೇಕಾ, ಹೈ ಫ್ಲೇಮಲ್ಲಿ ಹೈ ಇಡಬೇಕಾ? ಫ್ಲೇಮಲ್ಲೇ ಇಟ್ಕೊಳ್ಳಿ. ಓಕೆ. ಫ್ರೈ ಆಗಿದೆ. ಇಷ್ಟಾದರೆ ಸಾಕು ನಮಗೆ. ಮೀಡಿಯಮ್ ಕಮ್ಮಿ ಇಟ್ಕೊಂಡು ನಾನು ಹಸಿಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊತೀನಿ. ಚಿನ್ನಂಗಿ ಹಾಕೋಣ. ಇವಾಗ ಬೆಳ್ಳುಳ್ಳಿ ಇದೆಲ್ಲ ನಾನು ಮಸಾಲಾನ ಒಂದಕ್ಕೆ ಹಾಕೊತೀನಿ. ನಾನು 1 ಗೆಡ್ಡೆ ಕೋಸಿಗೆ ಇಷ್ಟು ತಗೊಂಡಿರೋದು ಮಸಾಲ. ಫ್ರೈ ಮಾಡೋ ಟೈಮಲ್ಲಿ 1-2 ಸ್ಪೂನು ಆಯಿಲ್ ಹಾಕೋಣ. ಇಷ್ಟ ಇಲ್ಲ
ಹಾಕ್ತೀನಿ. ಇದಾಗ್ತಿದೆ ಅಷ್ಟೊತ್ತಿಗೆ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಕಾಮಿಡಿಯಾಗಿ. ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಅಡಿಗೆ ಮನೆಯಲ್ಲೇ ತವ್ರ ಮನೆ ಆಗ್ಬಿಡ್ತೀವಿ. ನಾವು ಅಡಿಗೆ ಮಾಡೋದ್ರಲ್ಲೇ ಜೀವನ ಕಳೆದೋಗ್ಬಿಡ್ತೀವಿ. ಬೆಳಿಗ್ಗೆ ಆದ್ರೆ ಸಾರು ಏನ್ ಮಾಡೋದು, ಬೆಳಿಗ್ಗೆ ಆದ್ರೆ ನಾಷ್ಟ ಏನ್ ಮಾಡೋದು, ಸಾಯಂಕಾಲ ಆದ್ರೆ ಸಾರು ಏನ್ ಮಾಡೋದು, ಇದೇ ಆಗ್ಬಿಟ್ಟಿದೆ ಈ ಹೆಣ್ಮಕ್ಳದ್ದು. ಅದರಿಂದ ಏನಾರ ಮುಕ್ತಿ ಸಿಗುತ್ತಾ, ಟಿಪ್ಸ್ ಏನಾರ ಇದ್ರೆ ಹೇಳಿ ಫ್ರೆಂಡ್ಸ್. ಇಷ್ಟು ಸಾಕು ಮುದ್ದಿರೋದು. ನಾನು ಇಷ್ಟಾದ್ರೆ ನಮಗೆ ಸಾಕು. ಇಷ್ಟು ಸಾಕು. ಇವಾಗ ಇದಾದ್ಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ನಾನು ಒಗ್ಗರಣೆ ಮಾಡ್ಕೊತೀನಿ. ಅಷ್ಟರಲ್ಲಿ ಇದೊಂದು 5 ಮಿನಿಟ್ಸು ಬೇಯಬೇಕಾಗುತ್ತೆ. ಅದು ಫುಲ್ಲು ಬೇಯೋದು ಬೇಡ, ಯಾಕಂದ್ರೆ ನಾವು ಒಗ್ಗರಣೆ ಹಾಕೊಂಡ್ರೆ ಟೈಮಲ್ಲಿ ಅದೊಂದು ಸ್ವಲ್ಪ ಫ್ರೈ ಆಗುತ್ತೆ. ಫುಲ್ಲು ಬೆಂದೋಗ್ಬಿಟ್ರೆ ಒಂಥರ ಕಸಿ ಕಸಿ ಅಂತ ಇರುತ್ತೆ. ಆ ಥರ ಇರಬಾರ್ದಲ್ವ, ನಂಚ್ಕೊಳೋ ಥರ ಇರಬೇಕು. ನಾನು ಜಾಸ್ತಿ ಬೇಯಿಸ್ಕೊಳಲ್ಲ. ಹೆಂಗೆ ಇನ್ನೊಂದು ಗಂಡ್ಮಕ್ಳಿಗೆ ಎಲ್ಲ ದಿನಾನು ಕೆಲ್ಸಕ್ಕೆ ಹೋಗ್ತಾರೆ, ಸಂಡೆ ಮಾತ್ರ ಲೀವ್ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಲೀವೇ ಇರೋದಲ್ಲ. ಏನು ನಿಮ್ಮನೆಯಲ್ಲೂ ಹಿಂಗೇನಾ? ನಿಮ್ಗೂ ರೆಸ್ಟ್ ಸಿಗುತ್ತಾ ಸಿಗಲ್ವಾ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೋಣ. ಯಾಕಂದ್ರೆ ಇದು ಬೇಸಿರೋದು ನೀರಲ್ಲೇ ನಾವು ಬಸ್ಸಾರು ಮಾಡೋದು. ಇದು ಬೇರೆ ನೀರು ತಣ್ಣೀರು ಯೂಸ್ ಮಾಡಲ್ಲ. ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಬೇರೆ ತರ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಬೇಸಿರೋ ನೀರಲ್ಲೇ ನಾನು ಈ ಸಾಂಬಾರನ್ನ ಮಾಡೋದು. ಸರಿನಾ ಫ್ರೆಂಡ್ಸ್? ಓಕೆನಾ ಫ್ರೆಂಡ್ಸ್? ಇದು ಸ್ವಲ್ಪ ನಾನು ಮಿಕ್ಸಿಗೆ ಎತ್ಕೊಳ್ತೀನಿ. ಸ್ವಲ್ಪ ಮಿಕ್ಸಿಗೆ ಹಾಕೋಕ್ಕೆ ಇದು ಫುಲ್ಲು ಮುಕ್ಕಾಲಾಗಿದೆ. ಇನ್ನೊಂದು ಕಾಲು ಭಾಗನ ನಾವು ಬೇಯಿಸ್ಕೊಳ್ಳೋಣ. ಇದನ್ನ ಆರೋಕ್ಕೆ ನಾನು ಫ್ಯಾನ್ ಗಾಳಿಯಲ್ಲಿ ಆರಿಸೋಣ. ಬನ್ನಿ. ಇದು ನಾನು ತಣ್ಣಗಾದ ತಕ್ಷಣ ಮಿಕ್ಸಿಗೆ ಹಾಕೊತೀನಿ. ಒಂದು ಜೋಕ್ಸ್ ಏನಂದ್ರೆ, ಏರೋಪ್ಲೇನು ರಾಕೆಟ್ ಬಂದ್ಬಿಟ್ಟು ಏರೋಪ್ಲೇನ್ನ ಕೇಳುತ್ತೆ, ಯಾಕೆ ನೀನು ನಿಧಾನಕ್ಕೆ ಹೋಗ್ತೀಯಾ ಅಂತಾರೆ. ಏರ್ಪ್ಲೇನ್ ಕೇಳುತ್ತೆ, ನೀನ್ ಯಾಕೆ ಫಾಸ್ಟಾಗಿ ಹೋಗ್ತೀಯಾ ಅಂತಾರೆ. ಅವಾಗ ರಾಕೆಟು ಏರೋಪ್ಲೇನ್ ಏನು ಹೇಳ್ತಾರೆ ಅಂದರೆ, ಏರೋಪ್ಲೇನು ನಾನು ಹೊಟ್ಟೆ ತುಂಬ ಮಕ್ಕಳನ್ನ ಇಟ್ಕೊಂಡು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ಅನ್ನುತ್ತೆ. ನೀನು ಯಾಕೆ ಫಾಸ್ಟಾಗಿ ಹೋಗ್ತೀಯಾ ರಾಕೆಟ್ ಅಂತ ಕೇಳಿದಾಗ, ನನ್ನ ತಿಕ್ಕಕ್ಕೆ ಬೆಂಕಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ತೈತೆ. ಬರೀ ಇಂಥದೆಯ ಆಗಿದೆ. ಇದು ಆಫ್ ಮಾಡ್ಬಿಟ್ಟಿದ್ದೀನಿ ನಾನು. ಆಫ್ ಮಾಡಿ ಇದರಲ್ಲಿರೋ ನೀರೆಲ್ಲ ನಾನು ಎತ್ಬಿಡ್ತೀನಿ. ಎತ್ತಲ್ಲ, ಇವಾಗ ನೀರನ್ನೆಲ್ಲ ಎತ್ಬಿಡ್ತೀನಿ. ಈ ಜಾಗದಲ್ಲಿ ಹಾಕೊಂಡಿರ್ಬೇಕು. ನೋಡಿ ಫುಲ್ಲು ಬೆಂದಿದೆ. ಇದನ್ನ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಸಾರಿಗೆ ಒಗ್ಗರಣೆ ಮಾಡೋಣ, ಪಲ್ಯಕ್ಕೆ ಒಗ್ಗರಣೆ ಮಾಡೋಣ? ಪಲ್ಯಕ್ಕೆ ಒಗ್ಗರಣೆ ಮಾಡೋಣ. ಪಲ್ಯಕ್ಕೆ ಮಾಡೋಣ. ಯಸ್. ನಾನು ಪಲ್ಯಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ನಾನು ಎಣ್ಣೆನ ಹಾಕೊತೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಮೇಡಮ್? ಸನ್ಫ್ಲವರ್. ಓಕೆ, ಗುಡ್ ಆಯಿಲ್. ಒಂದು 3 ಸ್ಪೂನು 4 ಸ್ಪೂನ್ ಹಾಕೊಂಡಿದ್ದೀನಿ ಎಣ್ಣೆ. ನಾನು ಎಣ್ಣೆ ಕಾಯ್ದಿದೆ, ಅದಕ್ಕೆ ನಾನು ಸಾಸಿವೆನ ಹಾಕೊತೀನಿ. ಇದು ಫ್ಲೇವರ್ ಚೆಂದ ಗಮ್ ಅಂತ ಬರುತ್ತೆ. ಅದಕ್ಕೋಸ್ಕರ ನಾನು ಏನೇ ಸಾಂಬಾರು ಮಾಡಿದ್ರು ನಾನು ಜೀರಿಗೆ ಸಾಸಿವೆನ ಯೂಸ್ ಮಾಡ್ತೀನಿ. ಏನು ಈ ಜೀರಿಗೆ ಹಾಕೋದ್ರಿಂದ ನಮಗೆ ಜೀರ್ಣ ಆಗೋದು. ಇವಾಗ ಈ ಬೇಸಿಗೆ ಕಾಲದಲ್ಲಿ ಸರಿ ತಿಂದಿರೋದು ಜೀರ್ಣ ಆಗಲ್ಲ. ವಯಸ್ಸಾಗಿರೋರಿಗೆ
ಅವ್ರಿಗೆಲ್ಲ ಜೀರ್ಣ ಮಾಡ್ಕೊಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಜೀರಿಗೆ ನೀವು ಏನೇ ಮಾಡಿದ್ರು ಒಗ್ಗರಣೆಗೆ ಜೀರಿಗೆನ ಹಾಕ್ರಿ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇವಾಗ ಚಿಟಪಟ ಅಂತ ಇದೆ. ನಾನು ಕರಿಬೇವು ಹಾಕೊತೀನಿ, ಒಣಗಿದ ಮೆಣಸಿನಕಾಯಿ ಹಾಕೊತೀನಿ. ನಾನು ಗಿಲ್ಲಿ ಹಾಕಲ್ಲ, ಒಬ್ಬೊಬ್ರೆಲ್ಲ ಗಿಲ್ಲಿ ಹಾಕ್ತಾರೆ. ಯಾಕಂದರೆ ಖಾರ ತಿನ್ನೋರು ಇರ್ತಾರೆ, ತಿನ್ನಲಾರ್ದವರು ಇರ್ತಾರೆ. ಅದಕ್ಕೋಸ್ಕರ ಖಾರ ತಿನ್ನೋರು ನೋಡಿ, ನಾನು ಪಲ್ಯಕ್ಕೆ ಇಷ್ಟ ಹಾಕೊಂಡಿದ್ದೀನಿ. ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ ಪಲ್ಯನೂ ತಿನ್ನೋಕ್ಕೆ. ಅವಾಗ ಸ್ವಲ್ಪ ಸ್ವಲ್ಪ ನಮಗೆ ಈರುಳ್ಳಿ ಸಿಗ್ತಾ ಇದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೇನು. ಪಲ್ಯಕ್ಕೆ ಮಾತ್ರ ಈರುಳ್ಳಿ ಚೆನ್ನಾಗಿರಬೇಕು, ಜಾಸ್ತಿ ಹಾಕಬೇಕು. ನಾನು ಇಷ್ಟರಲ್ಲಿ 3 ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. 2 ಈರುಳ್ಳಿನ ನಾನು ಪಲ್ಯಕ್ಕೆ ಹಾಕೊಂಡಿದ್ದೀನಿ. ಇದು ಸಾಂಬಾರಿಗೆ ಅಂತ ಎತ್ತಿಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಬ್ರೌನ್ ಅಂದರೆ ಫುಲ್ಲು ಬ್ರೌನ್ ಅಲ್ಲ, ಹಸಿ ವಾಸನೆ ಹೋಗೋವರೆಗೂ ಮಾತ್ರ ನಾವು ಫ್ರೈ ಮಾಡ್ಕೊಳ್ಳೋಣ. ಸಾಕಿಷ್ಟು. ಇದಕ್ಕೆ ಕೋಸಿಗೆ ಉಪ್ಪು ಹಾಕೊಂಡಿದ್ದೀವಿ. ಅದು ಸ್ವಲ್ಪ ಹಾಕೊಬೇಕು, ತಕ್ಕಷ್ಟು ನಾವು ಹಾಕೊಬೇಕು. ಯಾಕಂದರೆ ನಾವು ಬೇಯಿಸೋ ಟೈಮಲ್ಲೇ ಉಪ್ಪನ್ನ ನಾವು ಆ್ಯಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಉಪ್ಪು ಸ್ವಲ್ಪ ಇವಾಗ ಕಮ್ಮಿ ಹಾಕೊಬೇಕು. ಆನಿಯನ್ಗೆ ಎಷ್ಟಾಗುತ್ತೋ ಆನಿಯನ್ಗೆ ಅಷ್ಟನ್ನ ಮಾತ್ರ ನಾವು ಹಾಕೋಣ. ಇವಾಗ ಕೋಸನ್ನು, ಬೇಯಿಸಿಟ್ಟಿರೋ ಕೋಸನ್ನು ನಾವು ಇದಕ್ಕೆ ಹಾಕೋಣ ಪಲ್ಯಕ್ಕೆ. ತಣ್ಣಗಾಗಿದೆ, ಇದು ಫುಲ್ ತಣ್ಣಗೆ ಮಾಡಿದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ತೀನಿ. ಇವಾಗ ನಾನು ಇದನ್ನ ಸಾಂಬಾರಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಬೇಯಿಸಿಕೊಂಡಿರೋ ಪಾತ್ರೆದಲ್ಲೇ ನಾನು ಒಗ್ಗರಣೆ ಮಾಡ್ಕೊತೀನಿ. ಓಕೆ, ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ನಾನು ಇವಾಗ ಸಾಸಿವೆ ಹಾಕೊತೀನಿ. ಆಗಿದೆ. ನಾನು ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವನ್ನ ಇವಾಗ ಹಾಕೊತೀನಿ. ಅದಕ್ಕೆ ಇದನ್ನ ಎಷ್ಟು ಸಾಂಬಾರು ಮಾಡ್ತಿದ್ದೀರಾ? ಎತ್ತಿನಲ್ಲ, ಇದು ಬೇಸಿಕ್ಕಿರೋದಲ್ವ ಪಾತ್ರೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಯಾರು ಮಾಡ್ಕೊತೀನಿ. ಇದನ್ನ ಒಗ್ಗರಣೆ ಮಾಡಿಕೊಂಡು ನಾನು ಬೇರೆ ಪಾತ್ರೆಗೆ ಹಾಕಿ ತೋರಿಸ್ತೀನಿ ಎಷ್ಟು ಸಾಂಬಾರು ಆಗಿದೆ ಅಂತ. ಇವಾಗ ಮಾಡ್ತಾರ ಸಾಂಬಾರು ಎಷ್ಟು ಜನ ತಿನ್ಬೋದು? ಒಂದು 6 ಜನ 7 ಜನ ತಿನ್ಬೋದು. ಓಕೆ, ಇದು 3 ದಿವಸ ಇಕ್ಕಿದ್ರು ಏನು ಕೆಡಲ್ಲ. ಬಸ್ಸಾರು ಅನ್ನೋದು ಅದಕ್ಕೋಸ್ಕರನೇ. ಓಕೆ, ಇವಾಗ ಇದಾಗಿದೆ. ಇಷ್ಟಾದರೆ ಸಾಕು ನಮಗೆ. ರುಬ್ಬಿರೋ ಮಸಾಲಾನ ಇದಕ್ಕೆ ನಾನು ಹಾಕೊಳ್ತೀನಿ. ನೇತ್ರಕ್ಕ, ಈಗ ಅದು ಅಷ್ಟು ಬೇಯ್ತಾ ಇರಲಿ, ಅಷ್ಟರಲ್ಲೊಂದು ಒಗ್ಗಟ್ಟು ಹೇಳ್ತೀರಾ? ಹಾಂ, ಕೇಳು. ಸಾಗರ ಪುತ್ರ, ಸಾರಿನ ಮಿತ್ರ ಏನು? ಸಾಗರ ಪುತ್ರ, ಸಾರಿನ ಮಿತ್ರ. ಗೆಸ್ ಮಾಡಿ. ಏನಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದನ್ನ ನಾನು ಹುಣಸೆ ನೀರು ತೆಗೆಸ್ಕೊಂಡು ಇದರಲ್ಲೇ ಮಸಾಲೆ ನೀರನ್ನು ನಾನು ಇವಾಗ ಮಿಕ್ಸಿ ಇದರಲ್ಲೇ ಹಾಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹಾಕೊಳ್ತೀನಿ ಹುಣಸೆ ನೀರಿದು. ಈ ಥರ ಆಗಿದೆ. ಇವಾಗ ನಾನು ಬೇಯಿಸಿಕೊಂಡಿರೋ ನೀರನ್ನ ಇದಕ್ಕೆ ಹಾಕ್ತೀನಿ. ಇದಕ್ಕೆ ತಣ್ಣೀರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ. ಈ ರಸ ಎಷ್ಟಿರುತ್ತೋ ಅಷ್ಟು ಮಾತ್ರನೇ
ಅವು ಸಾಂಬಾರು ಮಾಡೋಕ್ಕಾಗತ್ತೆ. ಬೇರೆ ನೀರು ಹಾಕೋದ್ರಿಂದ ತಣ್ಣೀರು ಹಾಕೋದ್ರಿಂದ ಏನಾಗುತ್ತೆ? ಅದು ಟೇಸ್ಟು ಅಷ್ಟೊಂದು ಸಿಗಲ್ಲ. ಅದಕ್ಕೋಸ್ಕರನೇ ಬೇಸಿರೋ ನೀರಲ್ಲೇ ನಾವು ಸಾಂಬಾರು ಮಾಡೋದು. ಬಸ್ಸಾರು. ಇದಕ್ಕೆ ನಾನು ನೀರಿಗೆ ಉಪ್ಪು ಪಲ್ಯಕ್ಕೆ ಹಾಕೋ ಟೈಮಲ್ಲೇ ಹಾಕಿರ್ತೀನಿ. ಓಕೆ. ಅಷ್ಟೊಂದು ಬೇಕಾಗಿರಲ್ಲ ನಮಗೆ ಉಪ್ಪು. ಅದಕ್ಕೆ ಒಂಚೂರು ಇವಾಗ ನಾನು ಹಾಕೊತೀನಿ. ಮಸಾಗೆಲ್ಲ ನಾನು ಉಪ್ಪು ಇರಲ್ವಲ್ಲ, ಅದಕ್ಕೋಸ್ಕರ ಮಸಾಲೆ ಹಾಕಿದ್ದೀನಿ ಉಪ್ಪು. ನೀವು ಉಪ್ಪು ತಿನ್ನೋರು ಉಪ್ಪು ಹಾಕೊಬೋದು, ಇಲ್ಲಾಂದರೆ ಕಮ್ಮಿ ತಿನ್ನೋರು ಕಮ್ಮಿ ಹಾಕೊಬೋದು. ಉಪ್ಪು ಹಾಕೋದ್ರಿಂದ ಜಾಸ್ತಿ ತಿನ್ನೋದ್ರಿಂದ BP ಇರ್ತಾರೆ, ಶುಗರ್ ಇರೋರು ಇರ್ತಾರೆ ಮನೆಗೆ, ವಯಸ್ಸಾಗಿರೋರು. ಅದಕ್ಕೋಸ್ಕರ ನೀವು ಕಂಟ್ರೋಲ್ ಮಾಡಿ, ಉಪ್ಪನ್ನು ಜಾಸ್ತಿ ತಿನ್ನಬೇಡಿ. ಈ ವೆದರಲ್ಲಿ ಜಾಸ್ತಿ ಉಪ್ಪು ತಿನ್ನಬಾರ್ದು. ಅದಕ್ಕೋಸ್ಕರ ನಾವು ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ಅರ್ಶಿನ ಒಂಚೂರು ಹಾಕ್ತೀವಿ. ಅರ್ಶಿನ ಹಾಕಿದ್ರೆ ಹಾಕೊಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದಾ? ಸ್ಕಿಪ್ ಮಾಡ್ಬೋದು. ಓಕೆ. ಅದೇನು ಹಾಕ್ಲೇಬೇಕು ಅನ್ನೋದಿಲ್ಲ, ಏನಿಲ್ಲ, ಆಪ್ಷನ್. ಓಕೆ. ಇದು ಒಂದು 2 ವಾಸನೆ ಬರೋವರೆಗೂ ಕುದಿಬೇಕು. ಕುದ್ದಾದ್ಮೇಲೆ ಆಫ್ ಮಾಡೋಣ. ನೋಡಿ ಫೈನಲ್ ಆಗಿದೆ. ಇದು ನಮಗೆ ನೀರು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಬಸ್ಸಾರು. ಅದಕ್ಕೋಸ್ಕರ ಮಾಮೂಲಿ ಮೀಡಿಯಮ್ ಆಗಿ ಇದ್ದರೆ ಸಾಕು. ಇದು ವಾಸನೆ ಬರೋವರೆಗೂ ನಾವು ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋಣ. ಇವಾಗ ಒಂದು 5 ಮಿನಿಟ್ಸು 7 ಮಿನಿಟ್ಸು ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಗೈಸ್, ಇಷ್ಟೊತ್ತು ಮಾಡಿ ಮಾಡಿ ಸಾಕಾಗಿ ಪಾಪ ನಾನೇ ಈಗ ಲೆಮನ್ ಜ್ಯೂಸ್ ಕೊಟ್ಟಿದ್ದೀನಿ ಗೈಸ್, ಕುಡಿತಾ ಇದ್ದಾರೆ. ಶೆಕೆ ಆಗ್ತದೆ, ಅದಕ್ಕೋಸ್ಕರ ನಮ್ಮ ನಾದಿನಿ ಮಗಳು ಲೆಮನ್ ಜ್ಯೂಸ್ ಮಾಡಿಕೊಡ್ತಿದ್ದಾರೆ. ಚೆನ್ನಾಗಿದ್ಯಾ ಟೇಸ್ಟಿಯಾಗಿ? ಸೂಪರ್. ಓಕೆ, ಕುಡೀರಿ. ನಿಮ್ಗೂ ಹೇಳ್ತಾರೆ ಹೆಂಗೆ ಮಾಡೋದು ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಯಾವ್ದಾನ ಅಡುಗೆಯಲ್ಲಿ ಏನನ್ನ ಮಾಡಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಪ್ರಯತ್ನ ಮಾಡ್ತೀನಿ. ಓಕೆ. ಗಮ್ಮಂತ ಸ್ಮೆಲ್ ಬರ್ತಿದೆ ಆಲ್ರೆಡಿ. ಆಗೋಯ್ತಾ? ಚೆನ್ನಾಗಿದೆ. ವಾವ್, ಸೂಪರ್. ಈಚೆ ತನಕ ಸ್ಮೆಲ್ ಬರ್ತಾ ಇದೆ ನನಗೆ, ಅದಕ್ಕೆ ನೋಡ್ಕೊ ಬಂದೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದ್ರ ಜೊತೆಗೆ ಮುದ್ದೆ ಬೇಕು. ಮಾಡ್ತೀರಾ ಮುದ್ದೆ ಈಗ? ಆಮೇಲೆ ಮಾಡ್ತೀರಾ? ಮುದ್ದೆ ಮಾಡಬೇಕು, ಮಾಡ್ತೀನಿ. ಮುದ್ದೆ ಮಾಡಿದ್ರೆ ನಾವು ನುಚ್ಚಾಕ್ತೀವಿ, ನೀವು ನುಚ್ಚಾಕಲ್ಲ. ಅದು ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಮುದ್ದೆ ಮಾಡೋದು ನಿಮಗೆ ತೋರಿಸೋದಲ್ಲ ಅನಿಸುತ್ತೆ. ನನಗಂತೂ ಈ ವಾಸನೆಗೆ ಬಾಯಲ್ಲಿ ನೀರು, ನನ್ನ ಬಾಯಿಗೆ ಯಾವಾಗ ಹೋಗುತ್ತೋ ಅನ್ನಿಸ್ತಾ ಇದೆ. ನನಗೂ ಅಷ್ಟೇ. ಸೂಪರ್ ಟೇಸ್ಟಿ ಸಾಂಬಾರ್ ಅಂದರೆ ಬಸ್ಸಾರು. ಎಷ್ಟು ಸರಿ ತಿಂತಿದ್ರು ಮತ್ತೆ ಮತ್ತೆ ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ. ಹಳ್ಳಿ ಊಟ ಫೇಮಸ್ ಅಂದರೆ ಬಸ್ಸಾರು, ಮುದ್ದೆ. ಯಸ್, ಅದಂತೂ ನಿಜ. ಅದಿದ್ರೆ ಸೈನ್ ಯಾವುದು ಬೇಡ ನಮಗೆ. ಯಾವ ಚಿಕನ್ ಬೇಡ, ಮಟನ್ ಬೇಡ, ಏನು ಬೇಕಾಗಿಲ್ಲ ನಮಗೆ. ಈ ಬಸ್ಸಾರಿದ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ, ಕಣ್ಣು ತುಂಬ ನಿದ್ದೆ ಮಾಡ್ಬೋದು. ಅದಕ್ಕೆ ಅದು ಬಸ್ಸಾರೇ ಫೇಮಸ್ಸು ನಮ್ಮ ಹಳ್ಳಿಯಲ್ಲಿ. ಜನಕ್ಕೆ, ನಮ್ಮ ಕರ್ನಾಟಕಕ್ಕೆ ಜನಗಳಿಗೆ ಈ ಬಸ್ಸಾರು ಅಂದರೆ ತುಂಬ ಇಷ್ಟಪಡ್ತಾರೆ. ಎಂಥವರೇ ಆಗಲಿ ಏನೇ ಆಗಲಿ, ಬಸ್ಸಾರು ಗೊತ್ತಿಲ್ಲದೆ ಇರೋರು ನಮ್ಮ ಬಸ್ಸಾರು ತಿಂದರೆ ಅವರು ನಮ್ಮ ಬಸ್ಸಾರಿಗೆ ಫಿದಾಗ್ಬಿಡ್ತಾರೆ ಗೈಸ್. ಯಸ್, ನಾನು ನಿಮ್ಮ ಬಸ್ಸಾರ್ಗೆ ಆಲ್ರೆಡಿ ಫಿದಾಗ್ಬಿಟ್ಟಿದ್ದೀನಿ. ಬಾ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ, ಮಜಾ ಮಾಡ್ಕೊಳ್ಳೋಣ. ಯಸ್, ಆಗಿದ್ಯಾ? ಬೇಗ ನಂಗಂತ ತುಂಬಾ ಹೊಟ್ಟೆ ಹಸಿತಿದೆ. ಆಗಿದೆ ಇನ್ನೊಂದು 2 ಮಿನಿಟ್ಸ್ ಸಾಕು. ಓಕೆ ಆಗಿದೆ. ಪಲ್ಯನೂ ರೆಡಿ ಆಗಿದೆ. ಪಲ್ಯನೂ ನೋಡು, ಯಸ್, ಸಾಕದಾಗಿ ಬಂದಿದೆ. ಎಷ್ಟು ಇದಕ್ಕೇನು ಕೊತ್ತಂಬರಿ ಏನು ಹಾಕಲ್ವಾ? ಕೊತ್ತಂಬರಿ ಎಲ್ಲ ಹಾಕಲ್ಲ. ಓಕೆ, ಕೊತ್ತಂಬರಿ ಆಪ್ಷನ್. ಬೇಕಾದ್ರೆ ಹಾಕೋಬಹುದು, ಬೇಡ ಹಾಕೊಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅಷ್ಟೇ. ಬನ್ನಿ ನೋಡಿ, ಈಗ ಸ್ಟೇಜಲ್ಲಿ ಬಂದಿದೆ ನೋಡಿ. ಮೇಲೆ ಎಣ್ಣೆ ತೇಲೋದು ಗೊತ್ತಾಗುತ್ತೆ. ನಾವು ಇವಾಗ ಫಾಸ್ಟಾಗಿ ಇಕ್ಕಿದ್ದೀವಲ್ವ, ಅದು ನಮಗೆ ಗೊತ್ತಾಗ್ತಿಲ್ಲ. ಇವಾಗ ಉಮಾ
ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿಮ್ಮ. ಯಯ್ಯ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ವಿಷರಾಗಿ ವಾ. ವಾರೆ ವಾ, ಮಸ್ತ್ ಆಗಿದೆ, ಸೂಪರ್ ಆಗಿದೆ. ಹಿಂಗೆ ಖಾರ ಉಪ್ಪು ಎಲ್ಲ ಸಕ್ಕದಾಗಿದೆ. ಏನು ಹಾಕದೇ ಬೇಡ. ಇವಾಗ ಬೇಗ ನಂಗೆ ತಟ್ಟೆಗೆ ಹಾಕೊಂಡ್ ಕೊಟ್ಬಿಡು, ನಾನು ಫಸ್ಟ್ ತಿಂದ್ಬಿಡ್ತೀನಿ. ಆಮೇಲೆ ಎಲ್ಲಾರು ಖಾಲಿ ಮಾಡ್ಬಿಟ್ರೆ ನಾನು ಮತ್ತೆ ಅಂಗಡಿಗೆ ಹೋಗಿ ಬರೋಷ್ಟ್ರಲ್ಲಿ ಖಾಲಿ ಹೋಗಿರುತ್ತೆ. ಹಂಗೇನಿಲ್ಲ, ನಾನು ಎಕ್ಸ್ಟ್ರಾನೇ ಮಾಡಿದ್ದೀನಿ. ಒಂದಿಬ್ರು ಬಂದ್ರು ನಮ್ಮ ಮನೆಗೆ ಎಕ್ಸ್ಟ್ರಾನೇ ಮಾಡೋದು ನಾನು. ನೀನು ಏನು ಯೋಚನೆ ಮಾಡಬೇಡ, ನಾನು ನಿನಗೋಸ್ಕರನೇ ಮಾಡಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಗೋಯ್ತಾ? ಪಲ್ಯ ಟೇಸ್ಟ್ ಮಾಡ್ತೀರಾ? ಹಾ, ಪಲ್ಯ ಹಾಕು ಸ್ವಲ್ಪ. ಏನು ಉಪ್ಪೇನ ಹೇಳ. ಇವಾಗ ಪಲ್ಯ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಬಾ. ವಾವ್, ಸೂಪರ್ ಆಗಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಸ್ತ್ ಆಗಿದೆ. ನೀವು ಟ್ರೈ ಮಾಡಿ, ತಿನ್ನಿ, ಮಜಾ ಮಾಡ್ಕೊಳ್ಳಿ. ನೋಡಿ, ಇವಾಗ ಫುಲ್ಲು ಫೈನಲ್ ಆಗಿದೆ. ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಈ ರೆಸಿಪಿ ಎಲ್ಲ ನಿಮಗೆ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಟ್ರೈ ಮಾಡಿ, ಮಾಡ್ಕೊಳ್ಳಿ. ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಫೈನಲಿ ಸಾಗೋಯ್ತು ಬಸ್ಸಾರು, ನಮ್ಮದು ಬಸ್ಸಾರು ಪಲ್ಯ. ಇವಾಗ ಇದನ್ನೆಲ್ಲ ಮಾಡೋದು ತೋರಿಸಿದ್ದೀನಿ ಹೇಗೆ ಅಂತ. ಬಸ್ಸಾರು ಗೊತ್ತಿಲ್ಲದೆ ಇರೋರು ನನ್ನ ಹತ್ರ ರೆಸಿಪಿ ನೋಡಿಕೊಂಡು ಮಾಡ್ಕೊಳ್ಳಿ, ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಓಕೆ, ಬಾಯ್. ಬಾಯ್. ಅಷ್ಟೇ.